ಇನ್ನು ವಿಧಾನಸಭೆಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಮ್ಯಾಟರ್ ಕೂಡ ಇವತ್ತು ಚರ್ಚೆಯಾಯಿತು. ಮಾಜಿ ಸಿಎಂ ಒಬ್ಬರು ಬುಕ್ಕಿ ಪರವಾಗಿ ನಿಂತ್ಕೊಂಡ್ರಂತೆ. ಹಿಂದೆ ಮಾಜಿ ಸಿಎಂ ಒಬ್ಬರು ಬುಕ್ಕಿಗಳ ಪರವಾಗಿ ನಿಂತ್ಕೊಂಡ್ರಂತೆ. ಸದನದಲ್ಲಿ ಮಂಡ್ಯ ಶಾಸಕ ರವಿ ಗಣಿಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂಡ್ಯದಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಗೀಳಿಗೆ ಬಿದ್ದಿದ್ದಾರೆ. ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕರಸಿನ ಕೆರೆಯಲ್ಲಿ ಬೆಟ್ಟಿಂಗ್ ವಿಚಾರಕ್ಕೆ ಕೊಲೆಯೇ ಆಗೋಗಿತ್ತು. ಕ್ರಿಕೆಟ್ ಬುಕ್ಕಿಯನ್ನ ಬಿಡಿಸೋದಕ್ಕೆ ಮಾಜಿ ಸಿಎಂ ಬಂದಿದ್ರು. ಎಸ್ಪಿಗೆ ಫೋನ್ ಮಾಡಿ ಬುಕ್ಕಿಯನ್ನ ಬಿಡಿಸ್ಕೊಂಡು ಹೋದ್ರು. ಪರೋಕ್ಷವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ರವಿ ಗಣಿಗ ಬಾಂಬ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ವಿಷಯ ದಯಮಾಡಿ ವಿಷಯ ಎಲ್ಲರಿಗೂ ಒಂದು 5 ನಿಮಿಷ ಚರ್ಚೆಗೆ ಅವಕಾಶ ಕೊಡಿ. ಹೌದು, ಸಾಕಷ್ಟು ಅತ್ಯಂತ ಸಾವಿರಾರು ಯುವಕರು ಹೌದು. ಅದು ರವಿ ಎದ್ದಾಗ ಮಾತು ಸಡನ್ ನೆನಪಾಯ್ತು, ಮುಂಚೆಗೆ ನೆನಪಿರಲಿಲ್ಲ. ಯಾಕೆ ಕಾಲಿಂಗ್ ಅಟೆಂಡೆನ್ಸ್ ಅವರ ಪ್ರಶ್ನೆ ಈಗ ಪ್ರಶ್ನೆ ಕೇಳಿ ಅಲ್ಲಿ. ಈಗ ಪ್ರಶ್ನೆ ಕೇಳಿ. ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರನ್ನಲ್ಲ, ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ. ಇದು ರೌಡಿಸಂನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಮಂಡ್ಯದ ಮದ್ದೂರಿನ ಚಿಕ್ಕರಸಿನ ಕೆರೆಯಲ್ಲಿ 2023ರಲ್ಲಿ ಒಂದು IPL ಮ್ಯಾಚ್